ಸರೋಜಮ್ಮ ಅನ್ನೋ ಫ್ಯಾಮಿಲಿನಲ್ಲಿ ಇವ್ರು 3 ಜನ ಇರ್ತಾರೆ. ಸರೋಜಮ್ಮನಿಗೆ ಒಬ್ಬನೇ ಮಗ, ಅವನು ವಿನಯ್. ಅವನ ಮದುವೆ ಆಗಿ ಇವಾಗ 6 ತಿಂಗಳ ಕಳೆದಿರುತ್ತೆ. ಅನು ಅನ್ನೋ ಸೊಸೆ ಇರ್ತಾರೆ. ಮನೇಲಿ ಇವ್ರು 3 ಜನ ಮಾತ್ರ ಇರ್ತಾರೆ. ಬನ್ನಿ ಇವತ್ತಿನ ಕಥೆನ ಸ್ಟಾರ್ಟ್ ಮಾಡೋಣ. ಅನು, ನಿನ್ನ ಗಂಡಂದು ಟಿಫಿನ್ ಆಯ್ತಾ? ಅವನಿಗೆ ಕ್ಯಾರಿಯರು ರೆಡಿ ಮಾಡಿದ್ಯಾ ತಾನೆ? ಅವ್ನಿಗೆ ಆಫೀಸಿಗೆ ಹೊತ್ತಾಗುತ್ತೆ. ಇನ್ಮೇಲಿಂದ ಅವನ ಜವಾಬ್ದಾರಿ ಎಲ್ಲ ನಿಂದೆ. ನೀನು 6 ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ನೀನು ಮನೇನ ನಿಭಾಯಿಸ್ಕೊಂಡು ಹೋಗ್ತಾ ಇದೆಯಾ. ಆ್ಯಂಡ್ ನೀನು ತುಂಬ ನನಗೆ ಹೊಂದ್ಕೊಂಡಿದೀಯಾ. ಇಂಥ ಸೊಸೆನ ನಾನು ಎಲ್ಲಿ ಹುಡುಕ್ತೂ ಸಿಕ್ತಿದ್ಲೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಪುಣ್ಯ ನೀನು ನಮಗೆ ಸಿಕ್ಕಿದ್ಯಾ. ಹ್ಞೂ ಅತ್ತೆ, ಥ್ಯಾಂಕ್ ಯು. ಹಾಂ, ನಾನು ಇವ್ರ ಕ್ಯಾರಿಯರ್ ರೆಡಿ ಮಾಡಿದ್ದೀನಿ ರೀ. ಬನ್ನಿ, ನಿಮ್ಮ ಕ್ಯಾರಿಯರ್ ಕೊಡ್ತೀನಿ. ನಿಮಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನೀವು ಹೋಗ್ಬಿಟ್ಟು ಬನ್ನಿ. ಸರಿ ಡಿಯರ್. ಓಕೆ ಅಮ್ಮ, ಬಾಯ್ ಬಾಯ್ ಅನು. ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ. ನನಗೆ ನಿಮ್ಮಿಬ್ಬರ ಜೋಡಿ ತುಂಬ ಇಷ್ಟ ಕಣಮ್ಮ. ನೀನು 100 ಕಾಲ ನೀವಿಬ್ಬರು ನಗ್ನಗ್ತಾ ಖುಷಿಯಾಗಿ 4-6 ಮಕ್ಕಳನ್ನ ಹೆತ್ತು ಆರಾಮಾಗಿರಬೇಕು. ಹಾಂ ಅತ್ತೆ, ನಿಮ್ಮಂಥ ದೊಡ್ಡೋರ ಆಶೀರ್ವಾದ ಇರಬೇಕಾದ್ರೆ 100 ಕಾಲ ಏನು 1000 ಕಾಲ ನಾವು ಬದುಕಬಹುದು. ಆಯಿತು ಬಿಡಮ್ಮ. ನೋಡ್ಕೊ, ನಿನ್ನ ಕೆಲಸಗಳನ್ನ ಏನಿದೆ ನೋಡ್ಕೊ. ನನಗೆ ಇಲ್ಲಿ ಪಕ್ಕದ ಮನೆ ಸುನಂದನ ಮನೇಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ, ಆಯಿತಾ? ಸರಿ ಅತ್ತೆ. ಸರೋಜಮ್ಮ ಮತ್ತು ಸುನಂದ ತುಂಬ ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ. ಅನು ಸರೋಜಮ್ಮನಿಗೆ ಒಬ್ಬ ಮಗಳಾಗಿ ನೋಡ್ತಿರ್ತಾಳೆ ಹೊರತು ಸೊಸೆ ಅಂತ ಅವಳು ಯಾವತ್ತೂ ಅಂದ್ಕೊಂಡಿರೋದಿಲ್ಲ. ಅನು ಮನೇಲಿರೋ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಆರಾಮಾಗಿ ಸ್ವಲ್ಪ ರೆಸ್ಟ್ ತಗೊಳ್ತಾ ಇರ್ತಾಳೆ. ನಮ್ಮಪ್ಪ ಅಮ್ಮ ನನಗೆ ಎಷ್ಟು ಒಳ್ಳೆ ಹುಡುಗನ ಹುಡುಕಿ ಕೊಟ್ಟಿದ್ದಾರೆ. ನಾನೇ ಹುಡುಕಿದ್ರು ಸಹ ಇಂಥ ಒಳ್ಳೆ ಹುಡುಗನ ಹುಡ್ಕೋಕೆ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಗಂಡ ಅಪರಂಜಿ. ಅನು ತನ್ನ ಗಂಡನ್ನ ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಅವನು ಅಮ್ಮನ ಒತ್ತಾಯಕ್ಕೆ ಅನುನ ಮದುವೆ ಆಗಿರ್ತಾನೆ. ಆದರೆ ಅವನು ಮೊದಲೇ ಒಂದು ಹುಡುಗಿನ ಲವ್ ಮಾಡ್ತಿರ್ತಾನೆ. ಮದುವೆ ಆದರೂ ಕೂಡ ಅವಳ ಜೊತೆ ಇವನು ಸಂಬಂಧ ಇಟ್ಕೊಂಡಿರ್ತಾನೆ. ಆ ವಿಷಯ ಅನು ಮನೇಲಿ ಗೊತ್ತಿರೋದಿಲ್ಲ. ಮೇಲಿಂದ ಹೆಂಡತಿನ ಪ್ರೀತಿ ಮಾಡೋತ್ರ ನಾಟಕ ಮಾಡ್ತಿರ್ತಾನೆ. ಆದರೆ ಇವನು ನಿಜವಾಗ್ಲೂ ಅವಳನ್ನ ಇಷ್ಟಪಡ್ತಾನೆ ಇರೋದಿಲ್ಲ. ಅದು ಮನೆ ಕೆಲಸ ಎಲ್ಲ ಆಯ್ತು ನಮ್ಮ. ಹಾಂ ಅತ್ತೆ, ಎಲ್ಲ ಕೆಲಸ ಮುಗ್ದಿತ್ತು. ನಾನೇ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಕೂತಿದ್ದೆ ನೋಡಿ. ಓ ಹೌದಾ, ಸರಿ ಬಿಡು. ಇದು ನಾನು ನಮ್ಮೂರಲ್ಲಿರೋ ನಮ್ಮ ಅಕ್ಕನ ಮನೆಗೆ ಒಂದು 8 ದಿವಸ ಹೋಗ್ಬಿಟ್ಟು ಬರ್ತೀನಿ. ನೀನು ಮತ್ತು ವಿನಯ ಇಬ್ಬರು ಇರಿ, ಆಯಿತಾ? ಅಯ್ಯೋ ಅತ್ತೆ, ನೀವು ದಿಢೀರಂತ ನಮ್ಮಿಬ್ಬರನ್ನ ಈಗ ಬಿಟ್ಬಿಟ್ಟು ಹೋದರೆ ನನಗೆ ಮನೆ ವಿಚಾರ ಎಲ್ಲ ಗೊತ್ತಾಗೋದಿಲ್ಲ ಅತ್ತೆ. ಅದರಲ್ಲೂ ನಾನು ಒಬ್ಬಳೇ ಆಗ್ಬಿಡ್ತೀನಿ. ಅಯ್ಯೋ ಹುಚ್ಚು ಹುಡುಗಿ, ಇಷ್ಟು ಸಣ್ಣ ಪುಟ್ಟ ವಿಚಾರಗಳು ಇವರಿಗೆ ಗೊತ್ತಾಗೋದಿಲ್ಲ. ಏನಿಲ್ಲಮ್ಮ, ಹೋಗ್ತಾ ಹೋಗ್ತಾ ನಿಮಗೆ ರೂಢಿ ಆಗುತ್ತೆ. 1-2 ದಿವಸ ನಿಮಗೆ ಬೇಜಾರು ಅನಿಸುತ್ತೆ, ಆಯಿತಾ? ನಮ್ಮ ಅಕ್ಕನಿಗೆ ಹುಷಾರಿಲ್ವಂತೆ, ನಾನು ಹೋಗ್ಬಿಟ್ಟು ಬರ್ತೀನಿ, ಆಯಿತಾ? ಸರಿ ಅತ್ತೆ. ಸರೋಜಮ್ಮ ಮಗ ಮತ್ತು ಸೊಸೆ ಅವರಿಬ್ಬರಿಗೂ ಸ್ವಲ್ಪ ಪ್ರೈವಸಿ ಸಿಗಲಿ, ಹೊಸದಾಗಿ ಮದುವೆ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಬ್ಬರನ್ನು ಬಿಟ್ಟು ಹೋಗೋಕ್ಕೆ ರೆಡಿ ಆಗ್ತಾಳೆ. ಅವಳು ಸಂಜೆ ಅಷ್ಟರಲ್ಲಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ತನ್ನ ಮಗನಿಗೆ ಫೋನ್ ಕಾಲ್ ಮಾಡಿ ಹೇಳಿ ಮನೆಯಿಂದ ಹೋಗಿರ್ತಾಳೆ. ಮನೆ ಹತ್ರ ಎಲ್ಲ ಹುಷಾರಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ಆಯಿತಾ? ವಿನಯ ಬರ್ತಾನಲ್ಲ, ಅವನ ಜೊತೆಗೆ ಖುಷಿಯಾಗಿ ನೀವಿಬ್ಬರು ಇರಿ, ಆಯಿತಾ? ನಾನು ಆದಷ್ಟು ಬೇಗ ಬರ್ತೀನಿ. ಆದರೂ ನೀವು ಹೋಗ್ತಾ ಇರೋದು ನನಗೆ ತುಂಬ ಬೇಜಾರಾಗ್ತಾ ಇದೆ ಅತ್ತೆ. ನಿಮ್ಮನ್ನು ಕಳಿಸ್ಕೊಡೋಕೆ ನನಗೆ ಇಷ್ಟನೇ ಇಲ್ಲ. ಸರಿ, ನಿಮ್ಮ ಅಕ್ಕನಿಗೆ ಹುಷಾರಿಲ್ಲ ಅಂತಿರಲ್ಲ, ಹೋಗಿ ಅವ್ರಿಗೆ ಹುಷಾರಾದ ತಕ್ಷಣ ಬಂದುಬಿಡಿ, ಆಯಿತಾ? ಸರಿ. ಅತ್ತೆ ನೋಡಿದ್ರೆ ನನ್ನ ಬಿಟ್ಬಿಟ್ಟು ಹೊಟ್ಟೋದ್ರು. ಇವ್ರು ನೋಡಿದ್ರೆ ನನ್ನ ಜೊತೆ ಸರಿಯಾಗಿ ಮಾತಾಡೋದು ಇಲ್ಲ. ಇವ್ರ ಅಮ್ಮನ ಮುಂದೆ ಮಾತ್ರ ಇವ್ರು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಥರ ಮಾಡ್ತಾರೆ. ಆದರೆ ರಿಯಲ್ ಆಗಿ ಇವ್ರು ನನ್ನನ್ನು ಇಷ್ಟನೇ ಪಡೋದಿಲ್ಲ. 1 ವರ್ಷದ ನಂತರ ವಿನಯ್ಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಆದರೆ ಹೆಂಡತಿ ಮೇಲೆ ಅವನಿಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. 1 ವರ್ಷ ಆದರೂ ವಿನಯನ ತಾಯಿ ಅವ್ರ ಅಕ್ಕನ ಮನೆನ ಬಿಟ್ಟು ಬರೋದೇ ಇಲ್ಲ. ಯಾಕಂದರೆ ಅವ್ರ ಅಕ್ಕನಿಗೆ ತುಂಬ ಸೀರಿಯಸ್ ಆಗಿರುತ್ತೆ. ಅವ್ರ ಅಕ್ಕನ ನೋಡ್ಕೊಳಕ್ಕೆ ಒಬ್ಬರು ಬೇಕು ಅನ್ನೋ ಕಾರಣದಿಂದ ಸರೋಜಮ್ಮ ಅವ್ರ ಅಕ್ಕನ ಅಲ್ಲೇ ನೋಡ್ಕೊಳ್ತಾ ಅವ್ರ ಜೊತೆಗೆ ಇರ್ತಾರೆ. ಆದರೆ ಇಲ್ಲಿ ಗಂಡ ಹೆಂಡತಿ ಇಬ್ಬರೇ. ಆದರೆ ವಿನಯ್ ಹೋಗ್ತಾ ಹೋಗ್ತಾ ಹೆಂಡತಿ ಹತ್ರ ಜಾಸ್ತಿ ಮಾತಾಡ್ತಾ ಇರೋದಿಲ್ಲ, ಎಷ್ಟು ಅಷ್ಟೇ. ಆದರೆ ಅಷ್ಟರಲ್ಲಿ ಅವಳಿಗೆ ಒಂದು ಮಗು ಕೂಡ ಆಗಿರುತ್ತೆ. ಮಗು ಆದಾಗಿಂದ ಅನು ಮೇಲೆ ಕೂಡ ಅವನಿಗೆ ಇಂಟ್ರೆಸ್ಟ್ ತುಂಬಾನೇ ಕಮ್ಮಿ ಆಗ್ಬಿಡುತ್ತೆ. ತಾಯಿ ಮಗುನ ನೋಡ್ಕೊಳ್ಳೋದು ಕಮ್ಮಿ ಮಾಡಿಬಿಡ್ತಾನೆ. ಏನು ಹೆಂಗೆ ಮುಖ ಜೊತೆ ಬಿಟ್ಕೊಂಡು ನಿಂತಿದ್ಯಾ? ಅಡುಗೆ ಮಾಡಿದ್ಯಾ? ಹಾಂ, ಮಾಡಿದ್ದೀನಿ ರೀ. ಸರಿ, ಇವತ್ತು ಸ್ವಲ್ಪ ಅಡುಗೆ ಜಾಸ್ತಿ ಮಾಡು. ಸಂಜೆ ನಾನು ಹುಡುಗಿ ಬರ್ತಿದ್ದಾಳೆ ಮನೆಗೆ. ಅವರಮ್ಮ ಇಲ್ದಿರೋದು ನೋಡಿ ವಿನಯ್ ಅವಳ ಗರ್ಲ್ ಫ್ರೆಂಡ್ನ ಮನೆಗೆ ಕರ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮನೇಲಿ ಹೆಂಡತಿ ಮುಂದೆನೇ ಅವಳ ಜೊತೆ ಸಲಿಗೆಯಿಂದ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲತಾ ಡಿಯರ್, ಕಮ್ ಇಯರ್. ಏಯ್, ನಿನಗೇನು ಇಂಗ್ಲೀಷಲ್ಲಿ ಹೇಳಬೇಕಾ? ಹೋಗು ಅಡುಗೆ ರೆಡಿ ಮಾಡು. ಸರಿ ರೀ. ಅನು ಹೆಲ್ಪ್ಲೆಸ್ ಆಗಿಬಿಡ್ತಾಳೆ. ಗಂಡನಿಗೆ ಎದುರು ಮಾತಾಡಬಾರ್ದು ಅಂತ ಭಯ ಪಟ್ಕೊಂಡು ಸುಮ್ಮನೆ ಇದ್ಬಿಡ್ತಾಳೆ. ಒಂದು ಕಡೆ ಅವಳಿಗೆ ಯಾರ ಬೆಂಬಲ ಸಹ ಇರೋದಿಲ್ಲ. ಈ ಕಡೆ ಅತ್ತೆನೂ ಇಲ್ಲ, ಈ ಕಡೆ ತಂದೆ ತಾಯಿ ಬೆಂಬಲನೂ ಇಲ್ಲ ಅನ್ನೋ ಕಾರಣಕ್ಕೆ ಅವಳು
ತನ್ನ ಮಗುಗೋಸ್ಕರ ತನ್ನ ಪ್ರಾಣನ ಜೀವನ ಕೈಯಲ್ಲಿಟ್ಕೊಂಡು ಜೀವನ ನಡೆಸ್ತಿರ್ತಾಳೆ. ಬಾ ಡಿಯರ್, ಅಲ್ಲಿವರೆಗೂ ನಾವು ರೂಮಲ್ಲಿ ಕೂತ್ಕೊಂಡು ಮಾತಾಡೋಣ ಅಡುಗೆ ಆಗೋವರೆಗೂ. ಸರಿ ಬನ್ನಿ. ಅನು ಕಣ್ಣು ಮುಂದೆನೇ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಅವಳ ಕೈಯಿಂದ ಏನು ಮಾಡೋಕ್ಕಾಗೋದಿಲ್ಲ. ಪಾಪ ಅವಳು ಇದನ್ನೆಲ್ಲ ಸಹಿಸ್ಕೊಂಡು ಇರ್ತಾಳೆ. ಪ್ರತಿದಿನ ವಿನಯ್ ಇದೇ ಥರ ಅನು ಜೊತೆಗೆ ವರ್ತನೆ ಮಾಡ್ತಿರ್ತಾನೆ. ಬರ್ತಾ ಬರ್ತಾ ಅವಳಿಗೂ ಇದನ್ನೆಲ್ಲ ನೋಡಿ ನೋಡಿ ಸಾಕ ಹೋಗುತ್ತೆ. ಆದರೆ ಅವಳು ಏನು ಮಾಡೋದು ಇಲ್ಲ, ಸುಮ್ಮನೆ ನೋಡ್ಕೊಂಡಿರ್ತಾಳೆ. ಕೆಲವು ದಿನಗಳ ನಂತರ ವಿನಯ್, ಎಷ್ಟು ದಿನ ಅಂತ ನಾವು ಹೀಗೆ ಇಬ್ಬರು ಸಂಬಂಧ ಬೆಳೆಸ್ತಾ ಹೋಗೋದು? ಒಂದು ಕಡೆ ನಿನ್ನ ಹೆಂಡತಿ ಮತ್ತೆ ಮಗು, ಈ ಕಡೆ ನಾನು, ಇನ್ನೂ ನಮ್ಮ ಮದುವೆನೂ ಸಹ ಆಗಿಲ್ಲ. ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರೋದು? ನಾನು ಅದೇ ಚಿಂತೆ ಮಾಡ್ತಾಯಿದ್ದೀನಿ. ಈ ಹಾಳಾದ ನನ್ನ ಹೆಂಡತಿ ಒಬ್ಬಳು ಅಡ್ಡಿ ಆಗ್ಬಿಟ್ಟಾಳೆ ನಮಗೆ. ಒಂದು ಕೆಲಸ ಮಾಡೋಣ, ನನ್ನ ಹೆಂಡತಿ ನಾನು ತುಂಬ ಕಾಟ ಕೊಟ್ಟು ಅವಳನ್ನ ಏನಾದರೂ ಮಾಡಿ ಸಾಯಿಸ್ಬಿಡ್ತೀನಿ. ಆಮೇಲೆ ನನ್ನ ಮಗುನ ಕರ್ಕೊಂಡು ಬರ್ತೀನಿ, ನಾವಿಬ್ಬರು ಮದುವೆ ಆಗಿಬಿಡೋಣ, ಆಯಿತಾ? ಏನು ಸಾಯಿಸ್ತೀರಾ? ಸಾಯಿಸೋದು ಅಂದರೆ ಅದನ್ನು ಸುಲಭನಾ? ತುಂಬ ದೊಡ್ಡ ಕೆಲಸ ಇದು. ಅದು ಬಿಟ್ಟು ಡಿವೋರ್ಸ್ ಮಾಡಬಹುದಲ್ವಾ? ಸರಿ, ಡಿವೋರ್ಸ್ಗೆ ಅಪ್ಲೈ ಮಾಡ್ತೀನಿ. ಡಿವೋರ್ಸ್ ಆದ ತಕ್ಷಣ ನನ್ನ ಮಗುನ ಮತ್ತೆ ನಾನು ನೀನು 3 ಜನ ಹಾಯಾಗಿದ್ಬಿಡೋಣ. ಡಿವೋರ್ಸ್ ಆದಮೇಲೆ ಅವಳಿಗೂ ನೀವು ಸ್ವಲ್ಪ ಹಣ ಕೊಡಬೇಕಾಗತ್ತೆ, ಜೀವನಾಂಶ ಕೊಡಬೇಕಾಗತ್ತೆ. ಹೋಗ್ಲಿ ಬಿಡು, ಕೊಡೋಣ, ಅದಕ್ಕೇನಂತೆ. ಬರೋದೇ 15,000 ರೂಪಾಯಿ ಸಂಬಳ. ಅದರಲ್ಲಿ ಇವನು ಅವಳಿಗೆ ಅರ್ಧ ಕೊಟ್ಟು ನಮ್ಗೆ ಅರ್ಧ ನಾನು ಹೆಂಗೆ ಸಾಕ್ತಾನೋ ಗೊತ್ತಿಲ್ಲ. ನಾನು ನೋಡಿದ್ರೆ ಹಂಗೆ ಬೇಕು ಹಿಂಗೆ ಬೇಕು ಅಂತ ಅಂದ್ಕೊಂಡಿದ್ದೆ. ಛೇ, ಮತ್ತೆ ಅವನ ಮಗನ್ನ ಬೇರೆ ಕರ್ಕೊಂಡು ಬರ್ತಾನಂತೆ. ಇವನ ಮಗುನ ನಾನು ಯಾಕೆ ನೋಡ್ಕೋಬೇಕು? ಅದೆಲ್ಲ ಸರಿ, ಆ ಮಗುನ ಯಾಕೆ ಕರ್ಕೊಂಡು ಬರ್ತೀರಾ? ಅವಳ ಜೊತೆನೇ ಕಳಿಸ್ಬಿಡಿ. ಏನು, ಮಗುನ ಅವಳ ಜೊತೆ ಕಳಿಸ್ಬೇಕಾ? ನನ್ನ ಮಗು ನನ್ನ ಜೊತೆಗಿದ್ರೆ ನಿನಗೇನು ಪ್ರಾಬ್ಲಮ್? ಇಲ್ಲ, ಮಗುನ ಕಳ್ಸೋಕ್ಕಾಗೋದಿಲ್ಲ. ಹಾಗಾದರೆ ನಾನು ಯಾಕೆ ನಿಮ್ಮ ಮಗುನ ನೋಡ್ಕೋಬೇಕು? ನನಗಂತೂ ನೋಡ್ಕೊಳಕ್ಕಾಗೋದಿಲ್ಲ. ಮತ್ತೆ ನಾಳೆ ನಮಗೊಂದು ಮಗು ಹುಟ್ಟುತ್ತೆ, ಅದನ್ನು ನೋಡ್ಕೊಳಕ್ಕೆ ಹೀಗೆ ಅಂತೀಯಾ? ಅದು ನನ್ನ ಹೊಟ್ಟೆಯಲ್ಲಿ ಬೆಳೆದಿರುತ್ತೆ, ಅದನ್ನು ನೋಡ್ಕೋತೀನಿ. ಇದು ಯಾವ ಸೀಮೆ ನನ್ನ ಮಗು ಅಂತ ನೋಡ್ಕೋಬೇಕು ನಾನು? ಛೇ, ನಿನ್ನಂತವಳನ್ನ ನಂಬಿ ನನ್ನ ಎಷ್ಟು ಒಳ್ಳೆ ನನ್ನ ಹೆಂಡತಿನ ಬಿಟ್ಟು ನಾನು ನಿನ್ನ ಹಿಂದೆ ಬೆನ್ನತ್ತಿದ್ದೀನಲ್ಲ, ನನ್ನ ಚಪ್ಪಲಿ ತೊಗೊಂಡು ನನಗೆ ಹೊಡ್ಕೋಬೇಕು. ಛೇ, ತಪ್ಪು ನಿಂದಲ್ಲ, ನಂದು. ನೀನು ಇಷ್ಟು ಕೆಟ್ಟದಾಗಿ ಇಷ್ಟು ಕೀಳಾಗಿ ಯೋಚನೆ ಮಾಡ್ತೀಯ ಅಂತ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಹೌದು ರೀ, ನೀವು ಹೆತ್ತಿರೋ ಮಗುನ ನಾನು ಯಾಕೆ ನೋಡ್ಕೋಬೇಕು? ನನ್ನ ಕೈಯಿಂದ ಆಗೋದಿಲ್ಲ. ಅದು ನನ್ನ ಹೊಟ್ಟೆಯಲ್ಲಿ ಏನಾದರೂ ಹುಟ್ಟಿಲ್ವಲ್ಲ. ಅದರಲ್ಲಿ ನಿಮ್ಗೆ ಬರೋದೇ 15,000 ರೂಪಾಯಿ ಸಂಬಳ. ಅದರಲ್ಲಿ ಅವಳಿಗರ್ಥ ಮಂತ್ಲಿ ಕೊಟ್ಟರೆ ನನ್ನನ್ನು ಹೆಂಗೆ ನೋಡ್ಕೋತೀರಾ ನೀವು? ನನಗಿದೆಲ್ಲ ಆಗೋದಿಲ್ಲ. ನನಗೆ ನೀವು ಬೇಡ, ನಿಮ್ಮ ಜೀವನನೂ ಬೇಡ, ಏನೂ ಬೇಡ. ನಮ್ಮ ಮನೇಲಿ ಯಾರು ತೋರಿಸ್ತಾರೋ ನಾನು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೋತೀನಿ. ಗುಡ್ ಬಾಯ್. ಸರಿ, ಹೋಗು, ನಿನ್ನ ಮುಖ ನನಗೆ ಇನ್ನೊಮ್ಮೆ ತೋರಿಸ್ಬೇಡ. ಇಷ್ಟೆಲ್ಲ ಜಗಳ ಆದಮೇಲೆ ಲತಾ ವಿನಯ್ನ ಬಿಟ್ಟು ಹೋಗ್ಬಿಡ್ತಾಳೆ. ವಿನಯ್ ಕೊನೆಗೂ ತನ್ನ ಹೆಂಡತಿನೇ ಜೀವನ ಅಂದ್ಕೊಂಡು ಹೆಂಡತಿ ಹತ್ರ ಹೋಗ್ತಾನೆ. ಛೇ, ನಾ ಹೋಗಿ ಇಂಥ ಹೊಲಸು ಹುಡುಗಿನ ಪ್ರೀತಿಸ್ತೆ ಅಂತ ನನಗೆ ಒಂಥರ ಮುಜುಗರ ಆಗ್ತಾಯಿದೆ. ನನ್ನ ಬಂಗಾರದಂಥ ಹೆಂಡತಿನ ಬಿಟ್ಟು ಈ ಕಾಗೆ ಬಂಗಾರದ ಹಿಂದಿದ್ದೆ ಬಿದ್ದಿದ್ನಲ್ಲ, ನನ್ನದೇ ತಪ್ಪು. ಪಾಪ ನನ್ನ ಹೆಂಡತಿ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆಯೋ ಏನೋ. ಅವಳ ಕಣ್ಣು ಮುಂದೆ ನನ್ನ ಇನ್ನೊಂದು ಹುಡುಗಿ ಜೊತೆ ಇದ್ದೆ. ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗಿರಬೇಡ. ಇವಾಗಲೇ ಹೋಗಿ ಸಾರಿ ಕೇಳ್ತೀನಿ. ಅನು, ಏನ್ರಿ, ಬನ್ನಿ ಊಟ ಮಾಡಿ ಬನ್ನಿ. ನನಗೆ ಗೊತ್ತು ಅನು, ನಿನ್ನ ಮನಸ್ಸಿಗೆ ಎಷ್ಟು ನಾನು ಬೇಜಾರು ಮಾಡಿದ್ದೀನಿ ಅಂತ. ತಪ್ಪಾಯಿತು ಅನು, ನನ್ನ ತಪ್ಪಾಯಿತು. ನೀನೇನೇ ಮಾಡಿದ್ರು ನನ್ನ ಕ್ಷಮಿಸೋಕ್ಕಾಗೋದಿಲ್ಲ. ತಪ್ಪಾಯಿತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಡಿಯರ್. ಐ ಲವ್ ಯು ಸೋ ಮಚ್. ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಿಂಗೆ ಎಷ್ಟು ನೋವು ಮಾಡಿದ್ದೀನಿ ಅಷ್ಟು ಇವಾಗ ನನಗೆ ಪ್ರೀತಿ ತೋರಿಸ್ತೀನಿ. ರೀ, ನೀವು ಹಾಗೆಲ್ಲ ಮಾಡಿದ್ದಕ್ಕೆ ನಂಗೆ ಬೇಜಾರಾಗಿಲ್ಲ. ಇವಾಗ ನೀವು ನನ್ನ ಹತ್ರ ವಾಪಸ್ ಬಂದಲ್ಲ, ಆ ಬೇಜಾರಾಗಿದ್ದಕ್ಕೆ 2 ಫಸ್ಟ್ ನನಗೆ ತುಂಬ ಖುಷಿಯಾಗಿದೆ. ಐ ಲವ್ ಯು ಟೂ ರೀ. ಪಪ್ಪ. ಹಾಂ ಪುಟ್ಟ, ಬಾ. ವಿನಯ್, ಅನು ಮತ್ತೆ ಅವ್ರ ಮಗು 3 ಜನ ಒಂದಾಗಿ ತುಂಬ ಚೆನ್ನಾಗಿ ಇನ್ಮೇಲಿಂದ ಜೀವನ ನಡೆಸ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.